ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ಹೋಗ್ತಾ ಇರೋದು ಕೇರಳದ ಅಕ್ಕರೆ ಕೊಟ್ಟಿಯೂರಿಗೆ. ಅದು ಲಾಸ್ಟ್ ಡೇ ಹೋಗ್ತಾ ಇರೋದು. ಸುಮಾರು ಒಂದು 10 ಜನ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಪ್ರತಿಯೊಬ್ಬರು ಹೋಗ್ಬೇಕಾದ್ರೆ ಗಾಡಿಗೆ ಹೆಲ್ಮೆಟ್ಟು ಮತ್ತು ಮಿರರ್ ಇರಲೇಬೇಕು, ಇಲ್ಲಾಂದರೆ ಫೈನ್ ಹಾಕ್ತಾರೆ. ಅದಾದಮೇಲೆ ನಾವು ಗುಂಡ್ಲುಪೇಟೆಗೆ ಬಂದ್ವಿ. ಗುಂಡ್ಲುಪೇಟೆಗೆ ಬಂದು ತಿಂಡಿ ತಿಂದ್ಕೊಂಡು ಸುಮಾರು 8-8:30 ಆಗಿತ್ತು. ಅಲ್ಲಿಂದ ಬಿಟ್ವಿ. ಕ್ಲೈಮೇಟ್ ತುಂಬ ಸಖತ್ತಾಗಿತ್ತು. ನೋಡೋಕ್ಕೆ ಒಂದು ಅದ್ಭುತ. ಪ್ರಕೃತಿ ಸೌಂದರ್ಯ ಅಂತೂ ಸೂಪರ್. ಅದೆಲ್ಲ ಮುಗೀತು. ನೆಕ್ಸ್ಟು ಬಂಡೀಪುರದ ಹತ್ರ ಬಂದ್ವಿ. ಅಲ್ಲೇ ಚೆಕ್ ಪೋಸ್ಟಲ್ಲೂ ಏನೂ ಕೇಳಲಿಲ್ಲ. ನೀವು ನೋಡ್ತಾ ಇರ್ಬೋದು ಜಿಂಕೆಗಳು. ನಮಗೆ ಕಂಡಿದ್ದು ಜಿಂಕೆಗಳು ಮತ್ತು ಆನೆಗಳು ಮಾತ್ರ ಕಾಣ್ತು. ಇನ್ಯಾವುದೇ ರೀತಿಯಾದಂತಹ ಪ್ರಾಣಿಗಳು ಕಾಣಲಿಲ್ಲ. ಅದು ಬಿಟ್ಟರೆ ನವಿಲು. ಇಲ್ಲೆಲ್ಲೂ ಸ್ಟಾಪ್ ಕೊಡೋಂಗಿಲ್ಲ, ಎಲ್ಲೂ ನಿಲ್ಲಿಸೋಂಗಿಲ್ಲ. ಅದರಿಂದ ಸುಮ್ಮನೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು. ಇಲ್ಲಿ ನಿಲ್ಲಿಸಿದ್ರೆ ಫೈನ್ ಹಾಕ್ತಾರೆ ಅಂದ್ಬಿಟ್ಟು ಎಲ್ಲೂ ನಿಲ್ಲಿಸಲಿಲ್ಲ ನಾವು. ಯಾವುದೇ ರೀತಿಯಾದಂತಹ ಪ್ರಾಣಿಗಳಿಗೂ ಆಹಾರ ಕೊಡೋಂಗಿಲ್ಲ. ಅದಾದಮೇಲೆ ಬಂಡೀಪುರ ಕ್ಯಾಂಪ್ ಹತ್ರ ಬಂದ್ವಿ. ಕ್ಯಾಂಪ್ ಹತ್ರ ಕೂಡ ನಿಲ್ಲಿಸಲಿಲ್ಲ. ಮಳೆ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಅಲ್ಲಿ. ಬಂಡೀಪುರ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮುಗೀತು ಬಂಡೀಪುರ. ಇದರಿಂದ ಆಚೆಗೆ ಕೇರಳ ಸ್ಟಾರ್ಟ್ ಆಗುತ್ತೆ. ತಮಿಳ್ನಾಡು ಕೇರಳ ಈ ಬಾರ್ಡ್ರು. ನಾವು ಹೋಗ್ಬೇಕಾದ್ರೆ ನಾವು ಈ ಬಂಡೀಪುರದ ಮೇಲೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಆನೆನ. ಅದು ಆನೆ ಕ್ಯಾಂಪಿಂಗ್ ಆನೆಗಳೇ ಅವೆಲ್ಲ. ಇಲ್ಲಿ ನಮ್ಮ ಹುಡುಗ ನಾನು ವಿಡಿಯೋ ಮಾಡ್ತೀನಿ ಕೊಡು ಅಂತ ಇಸ್ಕೊಂಡ. ಹತ್ತತ್ರ ನಾವು ವೈನಾಡು ಮೇಲೆ ಬಂದ್ವಿ. ವೈನಾಡು ಬಂಡೀಪುರ ಹಿಂಗೆಲ್ಲ ಸುತ್ತಾಕೊಂಡು ಸುಮಾರು ವಿತಿನ್ ಹೋಗ್ತಾನೆ 180-190 ಕಿಲೋಮೀಟ್ರ್ ಹೋಗಿದ್ದೀವಿ. ವೈನಾಡು ಬಿಟ್ಟು ಅಲ್ಲಿ ಅಕ್ಕರೆ ಕೊಟ್ಟಿಯೂರಿಗೆ ಬಂದ್ವಿ. ಇಲ್ಲಿಂದನೇ ಟ್ರಾಫಿಕ್ಕು ಮತ್ತು ಕಾರ್ಗಳ ಪಾರ್ಕಿಂಗ್ ಕೂಡ ಮಾಡಿದ್ದಾರೆ. ಈ ಇಳಿಜಾರು ಇದೆಯಲ್ಲ, ಇಲ್ಲಿಂದ ಇಳಿಜಾರು ಸ್ಟಾರ್ಟ್ ಆದರೆ ಸುಮಾರು ಒಂದು 6 ಕಿಲೋಮೀಟ್ರಷ್ಟು ಇಳಿಜಾರೇ ಇರೋದು. ಈ ಇಳಿಜಾರಲ್ಲೇ ಹೋಗಬೇಕು. ತುಂಬ ಕಷ್ಟ ಇದೆ. ಅಲ್ಲಿ ಹೋಗ್ತಾ 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 ನಮಗೆ ಜೋರು ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಭಯಂಕರ ಮಳೆ. ಎಂದು ಬಜ್ಜಿ ಆಗೋದ್ವಿ ಎಲ್ಲ. ನಮ್ಮ ಹುಡುಗ ನಾನು ಬರಲ್ಲಪ್ಪ ಈ ಇಳಿಜಾರ್ಲಿ ಬ್ರೇಕ್ ಬೇರೆ ಹಿಡಿಯಲ್ಲ ಅಂದ್ಬಿಟ್ಟ ನಡ್ಕ ಬಂದ. ದೇವಸ್ಥಾನದ ಹತ್ರ ಬಂದು ಇಲ್ಲೆಲ್ಲ ಸ್ನಾನ ಮಾಡಬೇಕು ಅಂತಿದ್ರು. ಅದಕ್ಕೆ ನಮ್ಮ ಹುಡುಗ ಒಂದು ಪಂಚೆ ತೊಗೊಬಿಡ್ತೀನಿ ಅಂದ್ಬಿಟ್ಟು ಪಂಚೆ ತರಕ್ಕೆ ಹೋದ. ಬಂದ್ವಿ, ಎಲ್ಲರೂ ಸ್ನಾನ ಮುಗೀತು. ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆಲ್ಲ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ತುಂಬಿ ಹರಿತಾ ಇದೆ ನೀರು. ಇಲ್ಲಿ ಆಲ್ಮೋಸ್ಟ್ 99.9 ಜನ ಎಲ್ಲ ನಮ್ಮ ಕರ್ನಾಟಕದವರೇ. ಇನ್ನು 1% ಆ ಪೊಲೀಸರು ಪೂಜಾರರು ಅಂತ ಇರ್ತಾರಲ್ಲ ಅವ್ರು ಮಾತ್ರ ಕೇರಳದವರು.
ಅಲ್ಲಿ ರೋಡಲ್ಲಿ ಬಿಡ್ತಿರ್ಲಿಲ್ಲ, ಲಾಕ್ ಮಾಡ್ಕೊಬಿಟ್ಟಿದ್ರು. ಅದಾದಮೇಲೆ ನಾವು ಹಿಂದ್ಗಡೆ ರೋಡಿಂದ ಬಂದ್ವಿ. ಹಿಂದ್ಗಡೆ ರೋಡಿಂದ ಬಂದು ಡೈರೆಕ್ಟ್ ದರ್ಶನ. ಡೋರ್ ಅಂತೇನಿಲ್ಲ, ಹಿಂದ್ಗಡೆ ರೂಟು ಅದೊಂದು. ಇಲ್ಲಿ ಯಾವುದೇ ರೀತಿಯಾದಂಥ ವೀಡಿಯೋನು ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ. ಹಂಗೇನಾರ ಮಾಡ್ತು ಅಂದರೆ ಇವರು ಫೋನ್ಗೆ ನೀರು ಎರಚೋದು, ಫೋನ್ ಕಿತ್ಕೊಳ್ಳೋದು. ಸರಿಯಾಗಿ ದೇವ್ರನ್ನೇ ನೋಡೋಕೆ ಬಿಡ್ತಿರ್ಲಿಲ್ಲ, ಹತ್ರಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲಿ ನೋಡಿ, ಇದೇ ಅರಳಿ ಮರ. ಈ ಅರಳಿ ಮರದ ಹತ್ರ ಎಲ್ಲ ಬಂದು ಫೋಟೋ ತೆಗಿಸ್ಕೊಳ್ಳೋದು. ಏನು ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಏನಾರು ಮಾಡೋಕ್ಕೆ ಹೋದರೆ ನೀರೇ ಎತ್ಬಿಡ್ತಿದ್ದು. ಇಲ್ಲಿ ಉಬತ್ತಿ ಹಾಕೊಳ್ಳೋದು, ಇಲ್ಲೇ ಕಲ್ಲನ್ನ ತೆಗೆದ್ಬಿಟ್ಟು ಉಬತ್ತಿ ಥರ ಇಟ್ಕೋತಿದ್ರು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪಾರ್ವತಿ ಅಮ್ಮ ಅವರ ವಿಗ್ರಹ. ಆ ವಿಗ್ರಹನೂ ಕಾಣಲ್ಲ ಸರಿ, ಯಾಕಂದರೆ ಆ ಹೂವಿನಿಂದ ಮುಚ್ಚಿ ಬಿಟ್ಟಿರ್ತಾರೆ. ನೋಡಿ ಇರ್ಬೋದು, ಫೋನಿಗೆ ಕಿತ್ಕೊಳಕ್ಕೆ ಬಂದರು ಒಬ್ಬರು. ಅದಕ್ಕೆ ನಾನು ಝೂಮ್ ಮಾಡಿದೆ. ಇಲ್ಲಿಷ್ಟೇ ಇರೋದು ಪ್ಲೇಸು. ಒಂದು ಅಲ್ಲಿ ವಿಭೂತಿ ಇಟ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ. ಅಲ್ಲಿ ಹೋಗಿ ಹೋಗಿ ಅಂತ ದೊಣ್ಣೆ ತಗೊಂಡು ಓಡಿಸ್ತಾ ಇದ್ದಾರೆ. ಕೇರಳದವರು ಯೋಚನೆ ಮಾಡಬೇಕಿತ್ತು. ಇಲ್ಲಿ ಅವರು ಕರ್ನಾಟಕದವರಿಂದ ಫೇಮಸ್ ಆಗಿರೋದು ಇದು. ಇಷ್ಟು ದಿನ ನಮಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಅವರಿಂದ ಫೇಮಸ್ ಆಗಿರೋದನ್ನ ಅವ್ರಿಗೆ ಬಿಡ್ತಾಯಿಲ್ಲ ಅಂದ್ಕೋಬೇಕಿತ್ತು. ಅಲ್ಲಿ ನೋಡಿ, ಶಿವ ಇರೋದು ಅದು ಕಾಣಿಸಲ್ಲ, ಅಲ್ಲೂ ಬಿಡಲ್ಲ, ತಳ್ತಾ ಇರ್ತಾರೆ. ಇನ್ನೊಂದು ಮಾತು, ಈ ಸಲ ಯಾರು ಹೋಗಿದ್ದಾರೆ ಅವ್ರು ನೆಕ್ಸ್ಟ್ ಟೈಮ್ ಹೋಗೋದೇ ಇಲ್ಲ. ಯಾಕಂದರೆ ಅಷ್ಟು ರೆಸ್ಟ್ರಿಕ್ಷನ್ ಮಾಡಿಬಿಟ್ಟಿದ್ದಾರೆ, ಆ ಥರ ತೊಂದರೆ ಕೊಟ್ಟುಬಿಟ್ಟಿದ್ದಾರೆ. ಅದೇ ಇದು ತೀರ್ಥ ತಗೊಳ್ಳೋ ಜಾಗ ಇದು. ಇದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.